Hello students, welcome to RHchemistry. So KCET previous year question series ಅಲ್ಲಿ next chapter biomolecules ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೊ ಬಯೋಮಾಲಿಕ್ಯೂಲ್ಸ್ ಇಂದ ನಮಗೆ ಎರಡು ಕ್ವೆಶ್ಚನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎವ್ರಿ ಇಯರ್. ಒಂದೊಂದು ವರ್ಷ 3 ಕ್ವೆಶ್ಚನ್ ಕೇಳಿದ್ದು ಕೂಡ ಇದೆ. ರೈಟ್. ಸೊ ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಸಿ ಫಸ್ಟ್ ಆಫ್ ಆಲ್ ರಿಮೆಂಬರ್ ಬಯೋಮಾಲಿಕ್ಯೂಲ್ಸ್ ಇರ್ಬೋದು, ಪಾಲಿಮರ್ಸ್ ಇರ್ಬೋದು, ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಇರ್ಬೋದು. ಸೊ ಇದರಲ್ಲಿ ಫ್ಯಾಕ್ಚುಯಲ್ ಕ್ವೆಶ್ಚನ್ಸ್ಗಳನ್ನ ಜಾಸ್ತಿ ಕೇಳ್ತಾರೆ. ಯಾಕಂದರೆ ಲಾಜಿಕಲಿ ಅನಾಲಿಸಿಸ್ ಮಾಡಿ ಅಥವಾ ಯಾವುದೋ ಒಂದು ಕಾನ್ಸೆಪ್ಟನ್ನು ನೆನಪು ಮಾಡಿಕೊಂಡು ಅದಕ್ಕೆ ಇನ್ನೊಂದು ಅಪ್ಲೈ ಮಾಡಿಬಿಟ್ಟು ಹೇಳೋವಂಥ ಆನ್ಸರ್ಸ್ ಅಲ್ಲ, ಫ್ಯಾಕ್ಚುಯಲ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ವಿಚ್ ನೈಟ್ರೋಜನ್ ಸ್ಪೇಸ್ ನಾಟ್ ಪ್ರೆಸೆಂಟ್ ಇನ್ DNA, ನಾಟ್ ಪ್ರೆಸೆಂಟ್ ಇನ್ RNA ಅಂತ ಕೇಳ್ತಾರೆ. ಆವಾಗ ಫ್ಯಾಕ್ಚುಯಲಿ ಯು ಹ್ಯಾವ್ ಟು ರಿಮೆಂಬರ್ ದೋಸ್ ಎಕ್ಸಾಂಪಲ್ಸ್. ಸೊ ಸಚ್ ಕ್ವೆಶ್ಚನ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಸೊ ಸಿನಾಪ್ಸಿಸ್ ಅಂತ ಬಂದಾಗ ಕ್ಲಾಸಿಫಿಕೇಶನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಮೊನೋಸೆಕ್ರೈಡ್ಸ್, ಆಲಿಗೋಸೆಕ್ರೈಡ್ಸ್, ಪಾಲಿಸೆಕ್ರೈಡ್ಸ್. ಸೊ ಮೋನೋದಲ್ಲಿ ಅಲ್ಡೋಸ್ ಅಂಡ್ ಕೀಟೋಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, ಫ್ರುಕ್ಟೋಸ್. ಆಲಿಗೋಸೆಕ್ರೈಡ್ ಅಲ್ಲಿ ಸುಕ್ರೋಸ್, ಮಾಲ್ಟೋಸ್, ಡೈಸೆಕ್ರೈಡ್, ಟೈಸೆಕ್ರೈಡ್, ರಫಿನೋಸ್, ಟೆಟ್ರಾಸೆಕ್ರೈಡ್, ಸ್ಟ್ಯಾಚಿಯೋಸ್ ರಿಮೆಂಬರ್. ಸೊ ಪಾಲಿಸೆಕ್ರೈಡ್ ಅಲ್ಲಿ ಸ್ಟಾರ್ಚ್, ಸೆಲ್ಯುಲೋಸ್ ಮತ್ತೆ ಗ್ಲೈಕೋಜನ್ ಅನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಬೇಸ್ಡ್ ಆನ್ ದ ಮಾಲಿಕ್ಯುಲರ್ ಸೈಜ್ ಮೊನೋಸೆಕ್ರೈಡ್, ಆಲಿಗೋಸೆಕ್ರೈಡ್, ಪಾಲಿಸೆಕ್ರೈಡ್ ಆಲ್ರೆಡಿ ಹೇಳಿದ್ವಿ. ಬೇಸ್ಡ್ ಆನ್ ದ ಟೇಸ್ಟ್ ಶುಗರ್ಸ್ ಅಂಡ್ ನಾನ್ ಶುಗರ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ರೆಡ್ಯೂಸಿಂಗ್ ಅಂಡ್ ನಾನ್ ರೆಡ್ಯೂಸ್ ಶುಗರ್ ಅಂತ ಬಂದಾಗ ಕಾರ್ಬೋಹೈಡ್ರೇಟ್ಸ್ ವಿಚ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಟಾಲರೆನ್ಸ್ ರಿಯೇಜೆಂಟ್ ಅಂಡ್ ಫೆಲ್ಲಿಂಗ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ರೆಡ್ಯೂಸಿಂಗ್ ಶುಗರ್, ವಿಚ್ ಡಸ್ ನಾಟ್ ರೆಡ್ಯೂಸ್ ಕಾಲ್ಡ್ ಆಸ್ ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ಈಗ ರೆಡ್ಯೂಸಿಂಗ್ ಶುಗರ್ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಗ್ಲುಕೋಸ್, ಫ್ರುಕ್ಟೋಸ್, ದೀಸ್ ಆರ್ ಆಲ್ ರೆಡ್ಯೂಸಿಂಗ್ ಶುಗರ್. ಸುಕ್ರೋಸ್ ಅನ್ನೋದು ನಾನ್ ರೆಡ್ಯೂಸಿಂಗ್ ಶುಗರ್ ಅನ್ನೋದು ನೆನಪಿರಲಿ. ಇನ್ನು ಡಿ ಅಂಡ್ ಎಲ್ ನೊಟೇಷನ್ ಫಾರ್ ಮೊನೋಸೆಕ್ರೈಡ್ಸ್ ಅಂತ ಬಂದಾಗ ಸೊ ರಿಮೆಂಬರ್ ಡಿ ನೊಟೇಷನ್ ಅಂತ ಅಂದರೆ ಪ್ಲಸ್ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. OH ಗ್ರೂಪ್ ಶುಡ್ ಬಿ ಲಾಸ್ಟ್ ಬಟ್ ಒನ್ ಕಾರ್ಬನಲ್ಲಿ OH ಗ್ರೂಪ್ ಶುಡ್ ಬಿ ಎಟ್ ದ ರೈಟ್ ಲೆಫ್ಟ್ ಸೈಡ್. ಅಂದರೆ ನಾವು ಹೀಗೆ ನಿಂತ್ಕೊಂಡಾಗ ಲೆಫ್ಟ್ ಸೈಡ್, ನೀವು ಹೀಗೆ ನಿಂತ್ಕೊಂಡಾಗ ರೈಟ್ ಸೈಡ್ ಅಂತ ಹೇಳ್ತೀವಿ, ಹೌದಾ? ಸೊ ಅಥವಾ ಹೀಗೆ ನಿಂತ್ಕೊಂಡೇ ಹೇಳ್ಬೋದು ನೀವು. OH ಗ್ರೂಪ್ ಇಸ್ ಆನ್ ದ ರೈಟ್ ಸೈಡ್, ಡಿ ಲೆಫ್ಟ್ ಸೈಡ್. ನೋಡಿ ಲೆಫ್ಟ್ ಸೈಡ್ ಇದೆ, ಎಲ್ ಐಸೋಮರ್ ಅಂತ ಹೇಳ್ತೀವಿ. ಆ್ಯಂಡ್ ಇದು ಲಿಯೋ ಮತ್ತು ಡೆಕ್ಸ್ಟ್ರೋ ರೊಟೇಟರಿಗೆ ಸಂಬಂಧ ಇಲ್ಲ. ಅಂದರೆ ಪ್ಲೇನ್ ಪೊಲರೈಸ್ ರೈಟ್, ರೊಟೇಟಿಂಗ್ ಟುವರ್ಡ್ಸ್ ರೈಟ್ ಡೈರೆಕ್ಷನ್ ಡೆಕ್ಸ್ಟ್ರೋ, ಲೆಫ್ಟ್ ಡೈರೆಕ್ಷನ್ ಲಿವೋ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಅಷ್ಟೊಂದು ಸಂಬಂಧ ಇಲ್ಲ. ಆನೋಮರ್ಸ್ ಅಂಡ್ ಎಪಿಮರ್ಸ್ ಇದು ಗೊತ್ತಿರಲಿ. ಸೊ ಪೇರ್ ಆಫ್ ಸ್ಟೀರಿಯೋ ಐಸೋಮರ್ಸ್ ವಿಚ್ ಡಿಫರ್ ಇನ್ ದ ಕಾನ್ಫಿಗರೇಷನ್ ಎಟ್ C1 ಇಸ್ ಕಾಲ್ಡ್ ಆಸ್ ಆನೋಮರ್. ಆನೋಮರ್ ಅಂತ ಅಂದಾಗ C1 ನಲ್ಲಿ ಡಿಫ್ರೆನ್ಸ್ ಇರಬೇಕು. ಇದನ್ನು ನಾವು ಅಲ್ಫಾ ಡಿ ಫ್ರುಕ್ಟೋಸ್, ಬೀಟಾ ಡಿ ಫ್ರುಕ್ಟೋಸ್, ಅಲ್ಫಾ ಡಿ ಗ್ಲುಕೋಸ್, ಬೀಟಾ ಡಿ ಗ್ಲುಕೋಸ್ ಇಂಥವನ್ನ ಹೇಳ್ತೀವಿ. ಇನ್ನು ಪೇರ್ ಆಫ್ ಸ್ಟೀರಿಯೋಮರ್ಸ್ ವಿಚ್ ಡಿಫರ್ ಇನ್ ದ ಕಾನ್ಫಿಗರೇಷನ್ ಎಟ್ C2 ಇಸ್ ನೋನ್ ಆಸ್ ಎಪಿಮರ್. ಸೊ C2 ಕಾರ್ಬನ್ನಲ್ಲಿ ಏನಾದರೂ ಬೇರೆ ಇದ್ದರೆ ಎಪಿಮರ್ಸ್ ಅಂತ ಕರೀರಿ. C2 ಅಂತ ಅಲ್ಲ, C1 ನಲ್ಲಿ ಚೇಂಜ್ ಇದ್ದರೆ ಆನೋಮರ್ಸ್. ಅಂದರೆ ಆಲ್ ಆನೋಮರ್ಸ್ ಆರ್ ನಥಿಂಗ್ ಬಟ್ C1 ಎಪಿಮರ್ಸ್ ಅಂತಲೂ ಕರಿಬೋದು. ಬಟ್ ಆಲ್ ಎಪಿಮರ್ಸ್ ಆರ್ ನಾಟ್ ಆನೋಮರ್ಸ್. ನೋಡಿ ಎಪಿಮರ್ಸ್ ಅಂದರೆ C2 ಇರ್ಬೋದು, C3 ಇರ್ಬೋದು, C4 ಇರ್ಬೋದು, ಲೈಕ್ ದಟ್. ಈಗ ಡಿ ಗ್ಲುಕೋಸ್ ಆ್ಯಂಡ್ ಡಿ ಮ್ಯಾನೋಸ್ ಆರ್ C2 ಎಪಿಮರ್ಸ್. C2 ಪೊಸಿಷನ್ ಮಾತ್ರ ಚೇಂಜ್ ಇರ್ತದೆ. ಗ್ಲುಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್ ಆರ್ C4 ಎಪಿಮರ್. C4 ಅಲ್ಲಿ ಮಾತ್ರ ಚೇಂಜ್ ಇರ್ತದೆ. ಹೀಗೆ ಇನ್ನು ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಅಂತ ಬಂದಾಗ ಇಟ್ಸ್ ಆಲ್ಡೋಹೆಕ್ಸೋಸ್, C6H12O6 ಇಸ್ ಅ ಫಾರ್ಮುಲಾ ವಿತ್ HI. ರಿಮೆಂಬರ್ N-hexane ಇಸ್ ಗೋಯಿಂಗ್ ಟು ಫಾರ್ಮ್. N-hexane ಆಗಿದೆ ಅಂತಂದರೆ ದಟ್ ಪ್ರೂಫ್ ಫಾರ್ ದ ಸ್ಟ್ರೇಟ್ ಚೈನ್. ರಿಮೆಂಬರ್ ಇನ್ನು ಹೈಡ್ರೋಜನ್ ಸಯನೈಡ್ ಜೊತೆ ರಿಯಾಕ್ಟ್ ಆದಾಗ ಸೊ ಸಯನೈಡ್ ಎಡಿಷನ್ ಆಗ್ತದೆ. ಇಲ್ಲಿ ಅಲ್ಡಿಹೈಡ್ ಗ್ರೂಪ್ ಇರೋದಕ್ಕೆ ಸಯೋನೋಹೈಡ್ರಿನ್ ಫಾರ್ಮ್ ಆಗ್ತದೆ. ಸೊ ಅದೇ ರೀತಿ ಅಲ್ಡಾಕ್ಸೈಮ್ ಕೂಡ ಫಾರ್ಮ್ ಆಗ್ತದೆ. ದಟ್ ಈಸ್ NH2OH ಜೊತೆ ರಿಯಾಕ್ಟ್ ಆದಾಗ, ಹೈಡ್ರಾಕ್ಸಿಲಮೈನ್ ಜೊತೆ ರಿಯಾಕ್ಟ್ ಆದಾಗ ಆಕ್ಸೈಮ್ ಅಂತ ಕರಿತೀವಿ. ಸೊ ಇಲ್ಲಿ ಅಲ್ಡೋಸ್ ಇರೋದಕ್ಕೆ ಅಂದರೆ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ತಗೊಂಡಿರೋದಕ್ಕೆ ಅಲ್ಡಾಕ್ಸೈಲ್ ಕೂಡ ಫಾರ್ಮ್ ಆಗ್ತದೆ. ಆ್ಯಂಡ್ ದಿಸ್ ಇಂಡಿಕೇಟ್ಸ್ presence of carbonyl group. ಇನ್ನು 6 ಕಾರ್ಬನ್ ಕಾರ್ಬಾಕ್ಸಿಲಿಕ್ ಆಸಿಡ್, ಗ್ಲುಕೋನಿಕ್ ಆಸಿಡ್ ಫಾರ್ಮ್ ಆಗ್ತದೆ. ಗ್ಲುಕೋಸ್ ಅನ್ನು ಆಕ್ಸಿಡೈಸ್ ಮಾಡಿದಾಗ ಗ್ಲುಕೋನಿಕ್ ಆಸಿಡ್ ಫಾರ್ಮ್ ಆಗ್ತದೆ. ದಿಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ CHO ಗ್ರೂಪ್. ರಿಮೆಂಬರ್ ಓಕೆ. ಸೊ ರಿಯಾಕ್ಷನ್ ವಿತ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಬ್ರೋಮಿನ್ ವಾಟರ್ ಜೊತೆ ಆಕ್ಸಿಡೈಸ್ ಆದಾಗ ಗ್ಲುಕೋನಿಕ್ ಆಸಿಡ್ ಫಾರ್ಮ್ ಆಗ್ತದೆ. ಸೊ ಕಾರ್ಬೋನಿಲ್ ಗ್ರೂಪ್ ಪ್ರೆಸೆಂಟ್ ಇಸ್ ಅಲ್ಡಿಹೈಡಿಕ್ ಅನ್ನೋದನ್ನ ಇದು ಪ್ರೂಫ್ ಮಾಡ್ತದೆ. ಸೊ ಇನ್ನು ಆಕ್ಸಿಡೇಷನ್ ವಿತ್ ನೈಟ್ರಿಕ್ ಆಸಿಡ್, ಗ್ಲುಕೋಸ್ ಗಿವ್ಸ್ ಡೈಕಾರ್ಬಾಕ್ಸಿಲಿಕ್ ಆಸಿಡ್. ಸ್ಯಾಕರಿಕ್ ಆಸಿಡ್ ಫಾರ್ಮ್ ಆಗ್ತದೆ. ನೋಡಿ ಸ್ಯಾಕರಿಕ್ ಆಸಿಡ್ ಫಾರ್ಮ್ ಆಗ್ತದೆ. ಅದನ್ನು ಹೇಳ್ಬೋದು ನಾವು ಲಾಸ್ಟ್ ಕಾರ್ಬನ್ನಲ್ಲಿ 6th ಕಾರ್ಬನ್ನಲ್ಲಿ CS2OH ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ನಾವು ಹೇಳಬಹುದು. ದೆನ್ acetylation of glucose leads to pentacetate. Remember pentacetate like this, ಅಂದರೆ this will indicate that 5 OH groups are present. ಸೊ ಅದಾದಮೇಲೆ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಆ್ಯಂಡ್ ಫ್ರುಕ್ಟೋಸ್ ಅಂತ ಕೊಡ್ತೀವಿ. ಸೊ ಸೈಕ್ಲಿಕ್ ಸ್ಟ್ರಕ್ಚರ್ ನೋಡಿ ಈ ರೀತಿಯಾಗಿ ಡ್ರಾ ಮಾಡ್ತೀವಿ. ಸೊ ಇದನ್ನು 6 ಮೆಂಬರ್ಡ್ ರಿಂಗ್ ಇರೋದಕ್ಕೆ ಇದನ್ನು ನಾವು ಪೈರನೋಸ್ ರಿಂಗ್ಸ್ ಅಂತ ಕರಿತೀವಿ. ಸೊ ಅಲ್ಫಾ ಡಿ ಗ್ಲುಕೋಪೈರನೋಸ್, ಬೀಟಾ ಡಿ ಗ್ಲುಕೋಪೈರನೋಸ್. ಆಲ್ರೆಡಿ ಬೋರ್ಡ್ ಎಕ್ಸಾಮಲ್ಲಿ ಈ ಸ್ಟ್ರಕ್ಚರ್ಸನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ, ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಇನ್ನು ಫ್ರುಕ್ಟೋಸ್ ಆಲ್ಸೋ ಫ್ಯೂರನೋಸ್ ಅಂತ ಹೇಳ್ತೀವಿ. ಯಾಕಂದರೆ 5 ಮೆಂಬರ್ಡ್ ರಿಂಗ್ ಇರೋದಕ್ಕೆ ಫ್ಯೂರನ್ ಫಾರ್ಮಲ್ಲಿ ಇರುವಂಥದ್ದು ಹಾವರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ನು ಸುಕ್ರೋಸ್ ಕೇನ್ ಶುಗರ್ ಆರ್ ಟೇಬಲ್ ಶುಗರ್ ಅಂತ ನಾವೇನು ಕರಿತೀವಿ. ಸೊ ಸುಕ್ರೋಸಲ್ಲಿ ಏನೇನು ಇರ್ತದೆ ಅಂತ ಕೇಳ್ತಾರೆ. ಆನ್ ಹೈಡ್ರೋಲಿಸಿಸ್ ಇಟ್ ವಿಲ್ ಗಿವ್ ಗ್ಲುಕೋಸ್ ಆ್ಯಂಡ್ ಫ್ರುಕ್ಟೋಸ್ ಅನ್ನೋದು ಗೊತ್ತಿರಲಿ. ರೈಟ್. ಸೊ ರಿಮೆಂಬರ್ ದಟ್ ಇನ್ವರ್ಟ್ ಶುಗರ್ ಅಂತ ಕರಿತೀವಿ. ಯಾಕಂದರೆ ಇನ್ವರ್ಟ್ ಇನ್ ಕಾನ್ಫಿಗರೇಷನ್ ಇರ್ತದೆ. ಅದಾದಮೇಲೆ ಸುಕ್ರೋಸ್ ಸ್ಟ್ರಕ್ಚರ್ ಹೇಗಿರ್ತದೆ ಅಂತಂದರೆ ನೋಡಿ ಇಲ್ಲಿ C1C2 ಗ್ಲೈಕೋಸೈಡ್ ಲಿಂಕೇಜ್ ಅಂತ ಕರಿತೀವಿ. C1C2 ಗ್ಲೈಕೋಸೈಡಿಕ್ ಲಿಂಕೇಜ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. C1C2, C1 ಆಫ್ ದ ಅಲ್ಫಾ ಡಿ ಗ್ಲುಕೋಸ್, C2 ಆಫ್ ದ ಬೀಟಾ ಡಿ ಫ್ರುಕ್ಟೋಸ್, ಬೀಟಾ ಲಿಂಕೇಜ್, ಅಲ್ಫಾ ಲಿಂಕೇಜ್. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ.
ಮಾಲ್ಟೋಸ್ ಆರ್ ಮಾಲ್ಟ್ ಶುಗರ್ ವಿಚ್ ಕಂಟೇನ್ಸ್ ಓನ್ಲಿ ಗ್ಲುಕೋಸ್, ರಿಮೆಂಬರ್ ಗ್ಲುಕೋಸ್. ಸೊ ಇದರಲ್ಲಿ ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ ಇದು C14 ಗ್ಲೈಕೋಸೈಡಿಕ್ ಲಿಂಕೇಜ್ ನೋಡಿ, C1 of one, C4 of another, C14. ಅದರಲ್ಲಿರೋದು 1-2, ಇದರಲ್ಲಿರೋದು 1-4 ಅನ್ನೋದು ಗೊತ್ತಿರಲಿ. ಓಕೆ, ಸೊ ಇನ್ನೊಂದು ಡಿಫ್ರೆನ್ಸ್ ಅಂತಂದರೆ ಇದರಲ್ಲಿ ನೋಡಿ ಗ್ಲೈಕೋಸೈಡಿಕ್ ಲಿಂಕೇಜ್ ಅಲ್ಫಾ ಮತ್ತು ಬೀಟಾ ಇದೆ, ಹೌದಾ? ಸೊ ಬಟ್ ಇಲ್ಲಿ ಎರಡೂ ಕಡೆ ಅಲ್ಫಾ ಇರ್ತದೆ. ಇನ್ನು ಲ್ಯಾಕ್ಟೋಸ್ ಮಿಲ್ಕ್ ಶುಗರ್ ಅಂತ ನಾವೇನು ಕರಿತೀವಿ, ದಟ್ ಇಸ್ 1-4 ಗ್ಲೈಕೋಸೈಡಿಕ್ ಲಿಂಕೇಜ್ ಇರ್ತದೆ, ಬಟ್ ಇದು ಬೀಟಾ. ಸೊ ಬೀಟಾ ಅಂತಂದರೆ ಈ ರೀತಿ ಕ್ರಾಸಲ್ಲಿ ಆಗುವಂಥದ್ದು, ಅಲ್ಫಾ ಅಂತಂದರೆ ಈ ರೀತಿ ಎಲ್ ಆಕಾರದಲ್ಲಿ ಆಗುವಂಥದ್ದು. ಪಾಲಿಸೆಕ್ರೈಡ್ ಅಂತ ಬಂದಾಗ ಇದರಲ್ಲಿ ಸ್ಟಾರ್ಚ್ ಅಂದಾಗ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ವಾಟರ್ ಸಾಲ್ಯುಬಲ್ ಕಂಪೋನೆಂಟ್ ಕಾಲ್ಡ್ ಆಸ್ ಅಮೈಲೋಪೆಕ್ಟಿನ್, ಇವೆಲ್ಲ ಸ್ಮಾಲ್ ಪಾಯಿಂಟ್ಸ್ ವಿಚ್ ಈಸ್ ವಾಟರ್ ಸಾಲ್ಯುಬಲ್ ಕಂಪೋನೆಂಟ್ ಪ್ರೆಸೆಂಟ್ ಇನ್ ಸ್ಟಾರ್ಚ್ ಅಂತ ಕೇಳ್ಬೋದು. ಸೊ ಸ್ಟಾರ್ಚಲ್ಲಿ ಅಮೈಲೋಪೆಕ್ಟಿನ್ 80% ಅಂತ ನಾವೇನು ಕರಿತೀವಿ, ದಟ್ ಈಸ್ ವಾಟರ್ ಸಾಲ್ಯುಬಲ್. ವಾಟರ್ ಇನ್ಸಾಲ್ಯುಬಲ್ ಅಮೈಲೋಸ್ ಅಂತ ಕರಿತೀವಿ. ಅಮೈಲೋಸ್, ರಿಮೆಂಬರ್ ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್. ನೋಡಿ, ಅಮೈಲೋಸ್ ಇಸ್ ಅ ಲೀನಿಯರ್ ಪಾಲಿಮರಿಕ್ ಚೈನ್ alpha glucose where D glucose units are linked together by alpha glycosidic linkage, C1 of one, C4 of another. Okay, so amylopectin ನಲ್ಲಿ remember C1 of one, C4 of the next, and these chains are linked together by 1,6 linkage ಅನ್ನೋದು ಗೊತ್ತಿರಲಿ. ಇನ್ನು ಸೆಲ್ಯುಲೋಸ್ ಇಸ್ ಅ ಸೆಲ್ ವಾಲ್ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇರುವಂಥದ್ದು, ರೈಟ್? ಸೊ ಸೆಲ್ಯುಲೋಸ್ ಇಸ್ ನಾಟ್ ಡೈಜೆಸ್ಟೆಡ್ ಬೈ ಹ್ಯೂಮನ್ ಬೀಯಿಂಗ್. ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ನೋಡಿ, ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಬಿಟ್ವೀನ್ C1 of one glucose and C4 of another next glucose ಅನ್ನೋದು ನೆನಪಿರಲಿ. ಇನ್ನು ಗ್ಲೈಕೋಜನ್ಸ್ ಆರ್ ಕಾರ್ಬೋಹೈಡ್ರೇಟ್ಸ್ ವಿಚ್ ಆರ್ ಸ್ಟೋರ್ಡ್ ಇನ್ ದ ಅನಿಮಲ್ ಬಾಡಿ. ಸೊ ಅನಿಮಲ್ ಸ್ಟಾರ್ಚ್ ಅಂತ ಕರಿತೀವಿ. ಗ್ಲೈಕೋಜನ್ ಇಸ್ ಪ್ರೆಸೆಂಟ್ ಇನ್ ದ ಅನಿಮಲ್ ಬಾಡಿ. ಸೊ ಅನಿಮಲ್ ಸ್ಟಾರ್ಚ್ ಬಿಕಾಸ್ ಇಸ್ ಅ ಸ್ಟ್ರಕ್ಚರ್ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಸ್ಟ್ರಕ್ಚರ್ ಸಿಮಿಲರ್ ಇರೋದಕ್ಕೆ ಅನಿಮಲ್ ಸ್ಟಾರ್ಚ್ ಅಂತ ಕರೀತಾರೆ. ಇನ್ನು ಅಮೈನೋ ಆಸಿಡ್. ಸೊ ಅಮೈನೋ ಆಸಿಡ್ಸ್ ಆರ್ ನಥಿಂಗ್ ಬಟ್ ವಿಚ್ ಈಸ್ ದ ಹೈಡ್ರೋಲೈಸ್ಡ್ ಪ್ರಾಡಕ್ಟ್ ಆಫ್ ಪೆಪ್ಟೈಡ್ಸ್ ಆರ್ ಪ್ರೋಟೀನ್ಸ್ ಅಂತ ಕರಿಬೋದು. ಸೊ ಅಮೈನೋ ಆಸಿಡ್ ಕಂಟೈನ್ಸ್ ಬೋತ್ NH2 ಆ್ಯಂಡ್ COOH ಗ್ರೂಪ್. ಸೊ ವಿಚ್ ಆರ್ NH2 COH ಗ್ರೂಪ್ ಎರಡೂ ಇರ್ತದೆ, ಅಮೈನೋ ಆಸಿಡ್ ಗ್ರೂಪ್ ಅಂತ ಕರಿತೀವಿ. ಸೊ ಅಮೈನೋ ಆಸಿಡ್ ಅಲ್ಲಿ ರಿಮೆಂಬರ್ ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ D ಮತ್ತು L ಎರಡೂ ಕೂಡ ಇರ್ತದೆ. ಸೊ ಎಸೆನ್ಷಿಯಲ್ ನೋಡಿ, ನಾನ್ ಎಸೆನ್ಷಿಯಲ್ ಈ ರೀತಿ ರೆಡ್ ಅಲ್ಲಿ ಏನು ಮಾರ್ಕ್ ಇದೆ ಇವೆಲ್ಲ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ರೆಡ್ ಅಂತಲ್ಲ, ಈ ರೀತಿ ಸಾಲಿಡ್ ಲೈನ್ ಇದ್ದಲ್ಲಿ ಈ ರೀತಿ ಡಾಟ್ ಏನಿದೆ ಅದು ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಹೇಳ್ತೀವಿ. ದೆನ್ ಅಮೈನೋ ಆಸಿಡ್ ಕ್ಲಾಸಿಫಿಕೇಶನಲ್ಲಿ ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಅಮೈನೋ ಆಸಿಡ್ ಇವೆಲ್ಲ ಎಕ್ಸಾಂಪಲ್ಸ್ ನೆನ್ಪಿಟ್ಕೋಬೇಕು ನೀವು. ದೇರ್ ಇಸ್ ನೋ ಅದರ್ ವೇ. ಅದಾದಮೇಲೆ ಜ್ವಿಟರಯಾನ್ ಸ್ಟ್ರಕ್ಚರ್ ಅಂತಂದರೆ NH3+ ಆ್ಯಂಡ್ CO- ಎರಡೂ ಚಾರ್ಜ್ ಇರುವಂಥದ್ದು ಜ್ವಿಟರಯಾನ್. ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತಂದರೆ ದ pH at which these two form exist together ಅಂದರೆ ಜ್ವಿಟರಯಾನ್ is present. ಸೊ pH at which it has no net charge, remember. ಪೆಪ್ಟೈಡ್ಸ್ ಅಂತಂದರೆ ವಿಚ್ ಆರ್ ಅಮೈಡ್ಸ್ ಫಾರ್ಮ್ ಬೈ ಕಂಡೆನ್ಸೇಷನ್ ಆಫ್ NH2 and COH ಗ್ರೂಪ್. ಅಮೈಡ್ ಲಿಂಕೇಜ್ ಇರ್ತದೆ. ಸೊ ಇದರಲ್ಲಿ ನೆನ್ಪಿಟ್ಕೊಳ್ಳಿ, ಟೆಟ್ರಾ ಪೆಪ್ಟೈಡ್ ಅಂದರೆ 3 ಬಾಂಡ್ಸ್. ಟೆಟ್ರಾ ಅಂದರೆ 4 ಅಲ್ಲ, ರಿಮೆಂಬರ್ ಟೆಟ್ರಾ ಪೆಪ್ಟೈಡಲ್ಲಿ 3 ಪೆಪ್ಟೈಡ್ ಬಾಂಡ್, ಟ್ರೈ ಪೆಪ್ಟೈಡಲ್ಲಿ 2 ಪೆಪ್ಟೈಡ್ ಬಾಂಡ್ ಈ ರೀತಿಯಾಗಿ ಇರ್ತದೆ ಅನ್ನೋದು ಗೊತ್ತಿರಲಿ. ದೆನ್ ಆನ್ ದ ಬೇಸ್ ಆಫ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಪ್ರೋಟೀನ್ಸ್ ಕ್ಯಾನ್ ಬಿ ಡಿವೈಡ್ ಇಂಟು ಗ್ಲೋಬ್ಯುಲರ್ ಪ್ರೋಟೀನ್ ಆ್ಯಂಡ್ ಫೈಬ್ರಸ್ ಪ್ರೋಟೀನ್. ಇದರಲ್ಲಿ ಒಂದಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ವಾಟರ್ ಸಾಲ್ಯುಬಲ್ ದಟ್ ಇಸ್ ಗ್ಲೋಬ್ಯುಲರ್, ಈ ವಾಟರ್ ಇನ್ಸಾಲ್ಯುಬಲ್ ದಟ್ ಇಸ್ ಫೈಬ್ರಸ್. ಇನ್ಸಾಲ್ಯುಬಲ್ ಅಂತ ಅಂದಾಗ ರಿಮೆಂಬರ್ ಲಾಂಗ್ ಚೈನ್ ಪ್ರೋಟೀನ್ ಚೈನ್ಸ್ ಇರ್ತದೆ, ಹೆಲ್ಡ್ ಟುಗೆದರ್ ಬೈ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇದರಲ್ಲಿ ಗಿವ್ ರೈಸ್ ಟು 3 ಡೈಮೆನ್ಷನಲ್ ಸ್ಟೀರಿಯೋಡಿಕಲ್ ಅಂದರೆ ಯು ಕ್ಯಾನ್ ಸೆ ಸ್ಪೆರಿಕಲ್ ಸ್ಟ್ರಕ್ಚರ್ ಇರ್ತದೆ. ಸೊ ಎಕ್ಸಾಂಪಲ್ ಅಲ್ಬ್ಯುಮಿನ್, ಎಂಜೈಮ್ಸ್, ಹಾರ್ಮೋನ್ಸ್ ಇರ್ಬೋದು. ಇದರಲ್ಲಿ ಫೈಬ್ರನ್ ಇನ್ ಸಿಲ್ಕ್ ಇರ್ಬೋದು, ಕೊಲಾಜನ್ ಇನ್ ಟೆಂಡನ್ಸ್ ಆರ್ ಮಯೋಸಿನ್ ಇನ್ ಮಸಲ್ಸ್, ಸ್ಕಿನ್ ಎಕ್ಸೆಟ್ರಾ, ಅದು ಫೈಬ್ರಸ್ ಪ್ರೋಟೀನ್. Then simple protein, conjugated protein based on the structure, derived protein, etc. Primary structure refers to the number, nature and sequence of the amino acid. So secondary structure ದಲ್ಲಿ ಎರಡು ಹೇಳ್ತೀವಿ, alpha helix and beta fleeted structure. So ಇದರಲ್ಲಿ ನಿಮಗೆ polypeptide chains coil together like a spiral like structure, ಅದನ್ನು ನಾವು alpha helix ಅಂತ ಕರಿತೀವಿ. ಇದರಲ್ಲಿ ಪ್ರೆಸೆಂಟ್ ಇರೋದು ಹೈಡ್ರೋಜನ್ ಬಾಂಡಿಂಗ್ ನೆನ್ಪಿಟ್ಕೊಳ್ಳಿ. ಸೊ polypeptide chains are extended and intermolecular hydrogen bonding, that is flat sheet or beta fleeted sheet structure ಕೂಡ ಇರುವಂಥದ್ದು. ಇನ್ನು ಟರ್ಷರಿ ಸ್ಟ್ರಕ್ಚರ್ ಅಂತಂದರೆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್. ಆ್ಯಂಡ್ ಕ್ವಾಟರ್ನರಿ ಅಂತಂದರೆ ಈ 3 ಡೈಮೆನ್ಷನಲ್ ಸ್ಟ್ರಕ್ಚರನ್ನು ಹೆಲ್ಡ್ ಟುಗೆದರ್ ಅಂದರೆ ಇದನ್ನು ಕಾಯಿಲ್ ಆಗಿ ಕಾಂಪ್ಲೆಕ್ಸ್ ಆಗಿ ಇದನ್ನು ಮಿಕ್ಸ್ ಮಾಡಿರ್ತಾರೆ, ದಟ್ ಈಸ್ ಕ್ವಾಟರ್ನರಿ ಸ್ಟ್ರಕ್ಚರ್. ಇನ್ನು ಡಿನ್ಯಾಚುರೇಷನ್ ಅಂತ ಅಂದಾಗ ರಿಮೆಂಬರ್ coagulation of proteins. ಅಂದರೆ ಪ್ರೋಟೀನ್ಸ್ ವಿಲ್ ಲೂಸ್ ಇಟ್ಸ್ ಬಯಾಲಜಿಕಲ್ ಆಕ್ಟಿವಿಟಿ ಇಸ್ ಕಾಲ್ಡ್ ಆಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್. ಡಿನ್ಯಾಚುರೇಷನ್ ಆದಾಗ ಸೊ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ರ್ಯಾಪ್ಚರ್ ಆಗ್ತದೆ, ಬಟ್ ಪ್ರೈಮರಿ ಸ್ಟ್ರಕ್ಚರ್ ವಿಲ್ ಬಿ ಇಂಟ್ಯಾಕ್ಟ್, ರಿಮೆಂಬರ್ ದಟ್. ದೆನ್ ವಿಟಮಿನ್ಸ್ ಅಲ್ಲಿ ಎರಡು ಟೈಪ್ ನೆನ್ಪಿಟ್ಕೊಳ್ಳಿ, ಫ್ಯಾಟ್ ಸಾಲ್ಯುಬಲ್ ಆ್ಯಂಡ್ ವಾಟರ್ ಸಾಲ್ಯುಬಲ್. ಫ್ಯಾಟ್ ಸಾಲ್ಯುಬಲ್ ADEK ಬರ್ತದೆ, ವಾಟರ್ ಸಾಲ್ಯುಬಲ್ B1, B2, B6, B12, CN ಬರ್ತದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಸೋರ್ಸ್ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಡೆಫಿಷಿಯನ್ಸಿ ಡಿಸೀಸ್ ನೆನ್ಪಿಟ್ಕೊಳ್ಳಿ. ನೋಡಿ, ವಿಟಮಿನ್ A ಅಂದರೆ xerophthalmia, ವಿಟಮಿನ್ B1 ಅಂತಂದರೆ ಬೆರಿ. ಇದರ ಕೆಮಿಕಲ್ ನೇಮನ್ನು ಕೂಡ ನೆನ್ಪಿಟ್ಕೊಳ್ಳಿ, ಥಯಾಮಿನ್ ಅಂತ ಕರಿತೀವಿ. ವಿಟಮಿನ್ B2ಗೆ ರೈಬೋಫ್ಲೇವಿನ್ ಅಂತ ಕರಿತೀವಿ, B6ಗೆ ಪಿರಿಡಾಕ್ಸಿನ್ ಅಂತ ಕರಿತೀವಿ, B12ಗೆ ಸೈನೋಕೊಬಾಲಮಿನ್ ಅಂತ ಕರಿತೀವಿ, ವಿಟಮಿನ್ Cಗೆ ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಸೊ ವಿಟಮಿನ್ B1 ಡೆಫಿಷಿಯನ್ಸಿ ಇದ್ರೆ ಬೆರಿ.
ಸೊ ವಿಟಮಿನ್ B2 ಇದ್ದರೆ ಕ್ರ್ಯಾಕ್ ಲಿಪ್ಸ್, ಸೋರ್ ಟಂಗ್ ಇರ್ತದೆ. ಸೊ ವಿಟಮಿನ್ B6 ಇದ್ದರೆ ನರ್ವಸ್ ಡಿಸ್ಟರ್ಬೆನ್ಸಸ್ ಆ್ಯಂಡ್ ಕನ್ವಲ್ಷನ್ಸ್ ಇರ್ತದೆ. ವಿಟಮಿನ್ B12 ಇದ್ದರೆ ಪರ್ನಿಷಿಯಸ್ ಅನಿಮಿಯಾ ಇರ್ತದೆ. ವಿಟಮಿನ್ C ಇದ್ದರೆ ಸ್ಕರ್ವಿ ಇರ್ತದೆ, ಭಾಳ ಇಂಪಾರ್ಟೆಂಟ್ ಇದು. ಸೊ ವಿಟಮಿನ್ D ಇದ್ದರೆ ರಿಕೆಟ್ಸ್ ಇರ್ತದೆ ಅಥವಾ ಓಸ್ಟಿಯೋಮಲಾಶಿಯಾ ಅಂತ ಕರಿತೀವಿ. ಅಂದರೆ ಬೋನ್ಸ್ ವಿಲ್ ಬಿಕಮ್ ಬ್ರಿಟಲ್ ಅಂತ ಕರಿತೀವಿ ನಾವು, ದಟ್ ಈಸ್ ಓಸ್ಟಿಯೋಮಲಾಶಿಯಾ. ಇನ್ನು ವಿಟಮಿನ್ E ಟೋಕೋಫೆರಾಲ್ ಅಂತ ಕರಿತೀವಿ, ದಟ್ ಈಸ್ ಲಾಸ್ ಆಫ್ ಸೆಕ್ಷುವಲ್ ಪವರ್ ಆಫ್ ರಿಪ್ರೊಡಕ್ಷನ್ ಆ್ಯಂಡ್ ಮಸ್ಕ್ಯುಲರ್ ವೀಕ್ನೆಸ್ ಇರ್ತದೆ. ವಿಟಮಿನ್ Kದಲ್ಲಿ ಇದನ್ನು ಒಂದ್ಸರಿ ಕೇಳಿದ್ರು, ಟೆಂಡೆನ್ಸಿ ಟು ಹಿಮೋರೇಜ್ ಅಂದರೆ ಸೊ ಕ್ಲಾಟಿಂಗ್ ಆಫ್ ಬ್ಲಡ್ ಆಗದೆ ಇರೋ ಹಂಗೆ ನೋಡ್ಕೊಳ್ಳೋದು ವಿಟಮಿನ್ K. ವಿಟಮಿನ್ K ಡೆಫಿಷಿಯನ್ಸಿ ಲೀಡ್ಸ್ ಟು ಕ್ಲಾಟಿಂಗ್ ಆಫ್ ಬ್ಲಡ್, ರಿಮೆಂಬರ್. ಇನ್ನು ನ್ಯೂಕ್ಲಿಕ್ ಆಸಿಡಲ್ಲಿ ವಿಚ್ ಇಸ್ ಮೇಡ್ ಅಪ್ ಆಫ್ 3 ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ಆ ಪೆಂಟೋಸ್ ಶುಗರ್ ಇರ್ತದೆ, ಎರಡನೇದಾಗಿ ಹೆಟ್ರೋಸೈಕ್ಲಿಕ್ ನೈಟ್ರೋಜನಸ್ ಬೇಸ್ ಇರ್ತದೆ, ಮೂರನೇದಾಗಿ ಫಾಸ್ಫೋರಿಕ್ ಆಸಿಡ್ ಇರ್ತದೆ, ಆರ್ಥೋಫಾಸ್ಫೋರಿಕ್ ಆಸಿಡ್ ಇರ್ತದೆ. ಜನರಲಿ ಫಸ್ಟ್ ಒಂದು ಪೆಂಟೋಸ್ ಶುಗರಲ್ಲಿ 2 ಟೈಪ್ ಇರ್ಬೋದು, ಡಿ ರೈಬೋಸ್, 2 ಡಿಆಕ್ಸಿ ಡಿ ರೈಬೋಸ್, ಒಂದು RNA ಇರೋದು, ಒಂದು DNA ಇರೋದು. ಸೊ ಬೋತ್ ದಿ ಶುಗರ್ಸ್ ಆರ್ ಫೌಂಡ್ ಇನ್ ದ ಫ್ಯೂರೋನೋಸ್ ಫಾರ್ಮ್. ಫ್ಯೂರೋನೋಸ್ ಅಂದರೆ 5 ಮೆಂಬರ್ಡ್ ರಿಂಗ್ ಅಲ್ಲಿ ಇರ್ತದೆ. ಹೆಟ್ರೋಸೈಕ್ಲಿಕಲ್ಲಿ 2 ಟೈಪ್, ಒಂದು ಪ್ಯೂರಿನ್ಸ್ ಅಂತ ಕರಿತೀವಿ, ಅಡೆನೈನ್ ಅಂಡ್ ಗ್ವಾನೈನ್ ಇರ್ತದೆ. ಪಿರಾಮಿಡಿನಲ್ಲಿ ಯುರಾಸಿಲ್, ಥೈಮಿನ್ ಅಂಡ್ ಸೈಟೋಸಿನ್ ಇರ್ತದೆ ಅನ್ನೋದು ಗೊತ್ತಿರಲಿ. ಫಾಸ್ಫೋರಿಕ್ ಆಸಿಡ್ ಅಲ್ಲಿ ಆರ್ಥೋಫಾಸ್ಫೋರಿಕ್ ಆಸಿಡ್ ಇರ್ತದೆ. ಇನ್ನು ನ್ಯೂಕ್ಲಿಯೋಸೈಡ್ ಅಂಡ್ ನ್ಯೂಕ್ಲಿಯೋಟೈಡ್ ಅಂತ ಬಂದಾಗ, ಸೊ ನ್ಯೂಕ್ಲಿಯೋಸೈಡ್ ಕಂಟೈನ್ಸ್ ಓನ್ಲಿ 2 ಕಂಪೋನೆಂಟ್, ಪೆಂಟೋಸ್ ಶುಗರ್ ಮತ್ತೆ ನೈಟ್ರೋಜನಸ್ ಬೇಸ್ ಇದ್ರೆ ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ನ್ಯೂಕ್ಲಿಯೋಟೈಡ್ ಅಲ್ಲಿ ಬೇಸ್, ಶುಗರ್ ಮತ್ತೆ ಫಾಸ್ಫೇಟ್ ಮೂರೂ ಕೂಡ ಇರ್ತದೆ. ಅಂದ್ರೆ ಶುಗರ್ ಪ್ಲಸ್ ನೈಟ್ರೋಜನಸ್ ಬೇಸ್ ಇದ್ರೆ ನ್ಯೂಕ್ಲಿಯೋಸೈಡ್. ಸೊ ನ್ಯೂಕ್ಲಿಯೋಸೈಡ್ಗೆ ಫಾಸ್ಫೇಟ್ ಏನಾದರೂ ಇತ್ತು ಅಥವಾ ಫಾಸ್ಫೋರಿಕ್ ಆಸಿಡ್ ಆಡ್ ಆಯಿತು ಅಂದ್ರೆ ಬೇಸ್ ಶುಗರ್ ಜೊತೆ ಸೇರಿಕೊಂಡು ನ್ಯೂಕ್ಲಿಯೋಟೈಡ್ ಆಗ್ತದೆ. ಇನ್ನು ಟೈಪ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್ ನೋಡಿ, DNA, RNA, ಹೌದಾ. ಸೊ ಇದರಲ್ಲಿ ಇರೋದು ಶುಗರ್ ನೋಡಿ, ಡಿಆಕ್ಸಿ ಡಿ ರೈಬೋಸ್, ಇದರಲ್ಲಿ ಇರೋ ಶುಗರ್ ಅಂತಂದ್ರೆ ಡಿ ರೈಬೋಸ್. ಸೊ ಪಿರಿಮಿಡಿನ್ ಬೇಸಸ್ ಇರ್ತದೆ, ಯುರಾಸಿಲ್, ಸೈಟೋಸಿನ್. ಸೊ ಇಟ್ ಕಂಟೈನ್ಸ್ ರೈಬೋಸ್ ಶುಗರ್ ಅಂಡ್ ಸೈಟೋಸಿನ್ ಅಂಡ್ ಯುರಾಸಿಲ್ ಆಸ್ ಪಿರಾಮಿಡಿನ್ ಬೇಸಸ್, ಹೌದಾ. ಇದರಲ್ಲಿ ನೋಡಿ ಸೈಟೋಸಿನ್ ಅಂಡ್ ಥೈಮಿನ್ ಆಸ್ ಪಿರಾಮಿಡಿನ್ ಬೇಸಸ್, ಅಡೆನೈನ್ ಅಂಡ್ ಗ್ವಾನೈನ್ ಆಸ್ ಪ್ಯೂರಿನ್ ಬೇಸಸ್. ಇದರಲ್ಲೂ ಅಡೆನೈನ್ ಗ್ವಾನೈನ್ ಇರ್ತದೆ. ಭಾಳ ಇಂಪಾರ್ಟೆಂಟ್. RNAದಲ್ಲಿ ಇಲ್ಲದೆ ಇರುವಂಥ ಶುಗರ್ ಯಾವುದಂತಂದ್ರೆ ಥೈಮಿನ್. DNA ಇಲ್ಲದೆ ಇರುವಂಥ ಶುಗರ್ ಯಾವುದಂತಂದ್ರೆ ಯುರಾಸಿಲ್, ರಿಮೆಂಬರ್. RNAದಲ್ಲಿ ಯುರಾಸಿಲ್ ಇರ್ತದೆ, DNA ಇರೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಸೊ ಚಾರ್ಗಾಫ್ಸ್ ರೂಲ್. ಸೊ ಚಾರ್ಗಾಫ್ಸ್ ರೂಲ್ ಅಂತಂದ್ರೆ ಪ್ಯೂರಿನ್ ಆಲ್ವೇಸ್ ಪೇರ್ಸ್ ವಿತ್ ದ ಪಿರಾಮಿಡಿನ್. ಸೊ ಇಲ್ಲಿ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ATGC. ಓಕೆ, ATGC, T ಇಲ್ಲ ಅಂದ್ರೆ AUGC. ಓಕೆ, ಅಂದ್ರೆ ಅಡೆನೈನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್ ಥ್ರೂ 2 ಹೈಡ್ರೋಜನ್ ಬಾಂಡ್. ATದಲ್ಲಿ 2 ಹೈಡ್ರೋಜನ್ ಬಾಂಡ್ ಇರ್ತದೆ, GCದಲ್ಲಿ 3 ಹೈಡ್ರೋಜನ್ ಬಾಂಡ್ ಇರ್ತದೆ. ಓಕೆ, ಗ್ವಾನೈನ್ ಪೇರ್ಸ್ ವಿತ್ ದ ಸೈಟೋಸಿನ್ ವಿತ್ 3 ಹೈಡ್ರೋಜನ್ ಬಾಂಡ್. ಸೊ ಅಂದರೆ RNAದಲ್ಲಿ ಅಡೆನೈನ್ ಪೇರ್ಸ್ ವಿತ್ ಯುರಾಸಿಲ್, ಅಡೆನೈನ್ ಜೊತೆ ಥೈಮಿನ್ ಇರೋದಿಲ್ಲ. ಸೊ ಅದಕ್ಕಾಗಿ ಅಡೆನೈನ್ ಜೊತೆ ಯುರಾಸಿಲ್ ಇರ್ತದೆ. ಇನ್ನು ಪ್ರೈಮರಿ ಸ್ಟ್ರಕ್ಚರ್ ನೋಡಿ, ಪ್ರೈಮರಿ ಸ್ಟ್ರಕ್ಚರ್ದಲ್ಲಿ ಬೇಸ್ ಶುಗರ್ ಫಾಸ್ಫೇಟ್ ಹೀಗೆ ಇರ್ತದೆ. ಸೆಕೆಂಡರಿ ಸ್ಟ್ರಕ್ಚರಲ್ಲಿ ಈ 2 ಲೈನ್ ಅನ್ನ ವಾಟ್ಸನ್ ಕ್ರಿಕ್ ಮಾಡೆಲ್ ಅಂತ ಕರಿತೀವಿ. ಸೊ ದಟ್ ಈಸ್ ಅಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರಲ್ಲಿ ಇದು ಪ್ರೆಸೆಂಟ್ ಇರುವಂಥದ್ದು. ಸೊ ಇನ್ನು 3 ಟೈಪ್ಸ್ ಆಫ್ RNA, ದಟ್ ಈಸ್ RNA ಅಂತ ಆಗಬೇಕು, ಮೆಸೆಂಜರ್ RNA, ರೈಬೋಸೋಮಲ್ RNA ಆ್ಯಂಡ್ ಟ್ರಾನ್ಸ್ಫರ್ RNA. ಬಯಾಲಜಿಕಲ್ ಫಂಕ್ಷನ್ ಅಂತ ನಮ್ಗೆ ಗೊತ್ತೇ ಇದೆ. ಸೊ DNA is main important basis for the heredity, may be regarded as a reserve of genetic information. DNA controls growth and division of cells. DNA directs protein synthesis. ಪ್ರೋಟೀನ್ ಸಿಂಥಸಿಸ್ ಮಾಡಬೇಕು ಅಂತ ಮೆಸೇಜ್ ಕೊಡೋದು DNA, ಬಟ್ ಅದನ್ನು ಯಾವುದನ್ನ ಪ್ರೋಟೀನ್ ಸಿಂಥಸಿಸ್ ಮಾಡಬೇಕು ಅದನ್ನು ಮಾಡೋದು RNA, ರಿಮೆಂಬರ್. mRNA carries message of DNA. rRNA provides site for protein synthesis. tRNA transfers amino acid to the site of protein synthesis. ಇನ್ನು ಹಾರ್ಮೋನಲ್ಲಿ ಕೆಮಿಕಲ್ ಮೆಸೆಂಜರ್ಸ್ ಅಂತ ಕರಿತೀವಿ. ಸ್ಟೆರಾಯ್ಡ್ ಹಾರ್ಮೋನ್, ಸೆಕ್ಸ್ ಹಾರ್ಮೋನ್ಸ್ ಅಂತ ಇದೆ. ಸೆಕ್ಸ್ ಹಾರ್ಮೋನ್ಸಲ್ಲಿ ಟೆಸ್ಟೋಸ್ಟೆರಾನ್, ಎಸ್ಟ್ರಾಡಿಯಾಲ್, ಪ್ರೊಜೆಸ್ಟೆರಾನ್. ಓಕೆ, ನಾನ್ ಸ್ಟೆರಾಯ್ಡಲ್ಲಿ ಸೊ ಇನ್ಸುಲಿನ್, ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಇನ್ಸುಲಿನ್ ವಿಚ್ ಈಸ್ ಮೇಂಟೈನಿಂಗ್ ದ ಬ್ಲಡ್ ಶುಗರ್ ಲೆವೆಲ್ ಇನ್ ದ ಬಾಡಿ. ಓಕೆ, ಸೊ ಆಕ್ಸಿಟೋಸಿನ್, ವ್ಯಾಸೋಪ್ರೆಸಿನ್. ಸೊ ಇದು ಬಹಳ ಇಂಪಾರ್ಟೆಂಟ್. ಅಮೈನ್ ಹಾರ್ಮೋನ್ ಥೈರಾಕ್ಸಿನ್ ಅಂತ ಕರಿತೀವಿ. ಸೊ ಸಿಕ್ರಿಟ್ ಬೈ ಥೈರಾಯ್ಡ್ ಆ್ಯಂಡ್ ಅಡ್ರಿನಲಿನ್ ಈಸ್ ಪ್ರೊಡ್ಯೂಸ್ಡ್ ಬೈ ಅಡ್ರಿನಲ್ ಮೆಡುಲಾ. ಸೊ ಇದು ನೀವು ಬಯಾಲಜಿ ಸ್ಟೂಡೆಂಟ್ ಆಗಿದ್ದರೆ ಅಥವಾ ನೀಟನ್ನು ಸೀರಿಯಸ್ ಆಗಿ ಓದ್ತಾ ಇದ್ದರೆ ಈ ಚಾಪ್ಟರ್ ನಿಮಗೆ ಬಹಳ ಸಿಂಪಲ್ ಆಗ್ತದೆ. ಸೊ ಇನ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಫಸ್ಟ್ ಒನ್ ನೋಡಿ, ಭಾಳ ಸಿಂಪಲ್ ಇದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಕೂಡ ಡೈರೆಕ್ಟ್ ಕ್ವಶನ್. ಅಂದರೆ ಇದು ನೀವು ನೆನಪಿದ್ರೆ ಬಹಳ ಬೇಗ ಇದು ಕೆಲಸ ಆಗಿಬಿಡ್ತದೆ. ಸೊ 2014 ಕೇಳಿರುವಂಥ ಕ್ವಶನ್ ನೋಡಿ, ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ. ಹೌದಾ, ನಾಟ್ ಕರೆಕ್ಟ್ ಅಂತ ಇದೆ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್, ಡೆಫಿನೆಟ್ಲಿ ಇಟ್ ಇಸ್ ಕರೆಕ್ಟ್. ಆಪ್ಟಿಕಲಿ ಆಕ್ಟಿವ್ ಅಂತಂದರೆ ವಿಚ್ ಕ್ಯಾನ್ ರೊಟೇಟ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಇನ್ ರೈಟ್ ಡೈರೆಕ್ಷನ್ ಆ್ಯಂಡ್ ಲೆಫ್ಟ್ ಡೈರೆಕ್ಷನ್, ಇದಂತೂ ಹೌದು. ಎರಡನೇ ನೋಡಿ, ಲ್ಯಾಕ್ಟೋಸ್ ಹ್ಯಾಸ್ ಗ್ಲೈಕೋಸೈಡಿಕ್ ಲಿಂಕೇಜ್. ವಿ ನೋ ದಟ್ ಲ್ಯಾಕ್ಟೋಸ್ ಹ್ಯಾಸ್ C1 ಆಫ್ ಗ್ಲೂಕೋಸ್ ಆ್ಯಂಡ್ C4 ಆಫ್ ಗ್ಲೂಕೋಸ್ ಆ್ಯಂಡ್ C1 ಆಫ್ ಗ್ಯಾಲಕ್ಟೋಸ್, ಇದು ಕೂಡ ಕರೆಕ್ಟು. ಅಲ್ಡೋಸ್ ಆರ್ ಕೀಟೋಸ್ ಶುಗರ್ ಇನ್ ಅಲ್ಕಲೈನ್ ಮೀಡಿಯಂ ಡು ನಾಟ್ ಐಸೋಮರೈಸ್ ಅಂತ ಇದೆ, ಬಟ್ ದೀಸ್ ವಿಲ್ ಐಸೋಮರೈಸ್. Aldose and ketose sugars in alkaline medium, these will isomerize. Remember, not correct is C. No, D correct ಇದೆ. Pentacetate of glucose does not react with hydroxylamine. This is also correct. Okay. So ಯಾಕಂತಂದ್ರೆ ಅದರಲ್ಲಿ aldehyde group free ಇರೋದಿಲ್ಲ. So answer for this is C.
ಇನ್ನು ಒನ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ನೋಡಿ, ಎಸೆನ್ಷಿಯಲ್ ಅಮೈನೋ ಆಸಿಡ್, ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ನೆನ್ಪಿಟ್ಕೊಳ್ಬೇಕು. ಸೊ ಇದರಲ್ಲಿ ಡೈರೆಕ್ಟ್ ಆನ್ಸರ್ ಇಸ್ ಐಸೋಲ್ಯೂಸಿನ್. ಇದಕ್ಕೆ ಸಪ್ರೇಟ್ ಆಗಿ ಟೆಕ್ನಿಕಲ್ ಏನೂ ಇಲ್ಲ, ಅಂದರೆ ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿತ್ತು ಅಂದರೆ ನೆನ್ಪಿಟ್ಕೋತೀರಿ ಅಷ್ಟೇ. ಸೊ ಸಿಂಪಲ್ ಚಾಪ್ಟರ್ ಇದೆ, ಸೊ ಬಟ್ ಮೆಮೊರಿ ಪವರ್ ಇಸ್ ನೀಡೆಡ್. ಇನ್ನು ಮೂರನೇ ನೋಡಿ, ಚೈಲೋಸಿಸ್ ಆ್ಯಂಡ್ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆರ್ ಡ್ಯೂ ಟು ದ ಡೆಫಿಷಿಯನ್ಸಿ ಆಫ್ ಅಂತ ಇದೆ, ಹೌದಾ. ಸೊ ಇದರಲ್ಲಿ ಚೈಲೋಸಿಸ್ ಆ್ಯಂಡ್ ಡೈಜೆಸ್ಟಿವ್ ಡಿಸಾರ್ಡರ್ ಇಂದ ನೆನ್ಪಿಟ್ಕೊಂಡ್ರೆ ದಿಸ್ ಈಸ್ ಅನ್ ಎಕ್ಸಾಂಪಲ್, ದಿಸ್ ಇಸ್ ಅ ಡೆಫಿಷಿಯನ್ಸಿ ಆಫ್ ರೈಬೋಫ್ಲೇವಿನ್. ರಿಮೆಂಬರ್, ರೈಬೋಫ್ಲೇವಿನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಸೊ ದೀಸ್ ಆರ್ ದ 3 ಕ್ವಶನ್ ವಿಚ್ ವಾಸ್ ಆಸ್ಕ್ಡ್ 2014 ಒಂದು, 2015 ಎರಡು. ನೆಕ್ಸ್ಟ್ ಕ್ವಶನ್ 2015 ಅಲ್ಲಿ ಅಡಿನೋಸಿನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ದಾರೆ, ರೈಟ್. ಎಡಿನೋಸಿನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ದಾರೆ. ಸೊ ಎಡಿನೋಸಿನ್ ಇಸ್ ಅನ್ ಎಕ್ಸಾಂಪಲ್ ಆಫ್, ರಿಮೆಂಬರ್, ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಸೈಡ್ ಯಾಕಂತಂದ್ರೆ ಇದರಲ್ಲಿ ಎಡಿನೋಸಿನ್, ಎಡಿನೈನ್ ಗ್ರೂಪ್ ಅಂದರೆ ಎಡಿನೈನ್ ಬೇಸ್ ಇರ್ತದೆ, ಇದರಲ್ಲಿ ಎಡಿನೈನ್ ಬೇಸ್ ಇರ್ತದೆ. ಸೊ ನ್ಯೂಕ್ಲಿಯೋಸೈಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ 2015 ಕೇಳಿರುವಂಥದ್ದು ಗ್ಲೈಕೋಜನೀಸ್ ಅಂತ ಕೇಳಿದ್ದಾರೆ. ಸೊ ಅ ಪಾಲಿಮರ್ ಆಫ್ ಬೀಟಾ ಡಿ ಗ್ಲೂಕೋಸ್ ಯೂನಿಟ್ಸ್ ಅಂತ ಇದೆ, ರೈಟ್. ಅ ಸ್ಟ್ರಕ್ಚರಲ್ ಪಾಲಿಸೆಕ್ರೈಡ್ ಅಂತ ಇದೆ. ಸ್ಟ್ರಕ್ಚರಲಿ ವೆರಿ ಮಚ್ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಅಂತ ಇದೆ. ಸೊ ಸ್ಟ್ರಕ್ಚರಲಿ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಬಟ್ ಎಕ್ಸ್ಟೆನ್ಸಿವ್ಲಿ ಬ್ರಾಂಚ್ಡ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಡಿ. ಇಟ್ ಈಸ್ ಸ್ಟ್ರಕ್ಚರಲಿ ವೆರಿ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಬಟ್ ಎಕ್ಸ್ಟೆನ್ಸಿವ್ಲಿ ಬ್ರಾಂಚ್ಡ್, ರಿಮೆಂಬರ್. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಡಿ. ಇನ್ನು 6th one, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಗಿವ್ಸ್ ಪಾಸಿಟಿವ್ ಫೈಲಿಂಗ್ ಸೊಲ್ಯೂಷನ್ ಟೆಸ್ಟ್. ಡೆಫಿನೆಟ್ಲಿ ರೆಡ್ಯೂಸಿಂಗ್ ಶುಗರ್ ಅಂತ ನಾವೇನು ಕರಿತೀವಿ, ಗ್ಲುಕೋಸ್. ಸೊ ವಿಚ್ ಈಸ್ ರೆಡ್ಯೂಸ್ಡ್ ಬೈ ಫೈಲಿಂಗ್ ಸೊಲ್ಯೂಷನ್ ಟೆಸ್ಟ್, ಹೌದಾ. ಸೊ ಫೈಲಿಂಗ್ ಸೊಲ್ಯೂಷನ್ ಆರ್ ಟಾಲರೆನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಗ್ಲುಕೋಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ಅಬೌಟ್ ಹೈಡ್ರೋಜನ್ ಬಾಂಡಿಂಗ್ ಇನ್ DNA ಅಂತ ಇದೆ, ಹೌದಾ. DNA ನೆನ್ಪಿಟ್ಕೊಳ್ಳಿ ATGC, ಹೌದಾ. ATGC ನೆನ್ಪಿಟ್ಕೊಳ್ಳಿ, ರೈಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಹಾರ್ಮೋನ್ಸ್ ಆರ್ ಸಿಕ್ರೆಟೆಡ್ ಬೈ ಡಕ್ಲೆಸ್ ಗ್ಲ್ಯಾಂಡ್ಸ್ ವುಮೆನ್ ಬಾಡಿ. ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್, ವೆರಿ ಇಂಪಾರ್ಟೆಂಟ್ ಇದು. ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್ 2 ಸಲ ಕೇಳಿದ್ದಾರೆ, ಇನ್ನೊಂದು ಸಲ ಕೇಳಿದ್ದಾರೆ, ಹೇಳ್ತೀನಿ. ಸೊ ಥೈರಾಕ್ಸಿನ್ ಇಸ್ ದ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್. ಥೈರಾಕ್ಸಿನ್ ಇಸ್ ಎಕ್ಸಾಂಪಲ್ ಫಾರ್ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್. ಇನ್ನು ಗ್ಲೈಕೋಸೈಡಿಕ್ ಲಿಂಕೇಜ್ ಪ್ರೆಸೆಂಟ್ ಇನ್ ಸುಕ್ರೋಸ್ ಬಿಟ್ವೀನ್, ಸುಕ್ರೋಸಲ್ಲಿ ಏನಿರ್ತದೆ, ಅಲ್ಫಾ ಗ್ಲುಕೋಸ್ ಇರ್ತದೆ, ಹೌದಾ. ಸೊ ಇದರ ಜೊತೆಗೆ ಬೀಟಾ ಫ್ರುಕ್ಟೋಸ್ ಇರ್ತದೆ. ಸುಕ್ರೋಸ್ ಇಸ್ ಮೇಡ್ ಅಪ್ ಆಫ್ ಅಲ್ಫಾ ಗ್ಲುಕೋಸ್ ಆ್ಯಂಡ್ ಬೀಟಾ ಫ್ರುಕ್ಟೋಸ್, ರೈಟ್. ಡೈಸೆಕ್ರೈಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಿರ್ತದೆ ಅಂತಂದ್ರೆ ನೋಡಿ, ಬೀಟಾ ಫ್ರುಕ್ಟೋಸ್ ಅಂದ್ರೆ 2 ಇದೆ, C2 C4. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ, C1 ಆಫ್ ಗ್ಲುಕೋಸ್ ಆ್ಯಂಡ್ C2 ಆಫ್ ಬೀಟಾ ಫ್ರುಕ್ಟೋಸ್. 10th ಕ್ವಶನ್, ಪಿಕ್ ಔಟ್ ದ ರಾಂಗ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್ ಅಂತ ಇದೆ, ಹೌದಾ. ಸೊ ಸಿಂಪಲ್ ಇದೆ ನೋಡಿ. ಸೊ ಸೋರ್ಸ್ ಆಫ್ ವಿಟಮಿನ್ಸ್ ಆರ್ ಈಸ್ಟ್, ಕರೆಕ್ಟ್ ಸ್ಟೇಟ್ಮೆಂಟ್. ಡೆಫಿಷಿಯನ್ಸಿ ಆಫ್ ವಿಟಮಿನ್ ಪೈರಾಕ್ಸಿನ್ ರಿಸಲ್ಟ್ಸ್ ಇನ್ ಕನ್ವಲ್ಷನ್ಸ್, ಇದು ಕೂಡ ಕರೆಕ್ಟ್. ಕನ್ಸಂಪ್ಷನ್ ಆಫ್ ಸಿಟ್ರಸ್ ಫ್ರೂಟ್ಸ್, ಫುಡ್ ಪ್ರೆಸೆಂಟ್ ಸ್ಕರ್ವಿ, ಡೆಫಿನೆಟ್ಲಿ ಬಿಕಾಸ್ ವಿಟಮಿನ್ ಸಿ ಇರ್ತದೆ. ಬಟ್ ಡೆಫಿಷಿಯನ್ಸಿ ವಿಟಮಿನ್ ಡಿ ಕಾಸಸ್ ಜೆರಾಪ್ಥಾಲ್ಮಿಯಾ ಅಂತ ಇದೆ, ದಿಸ್ ಈಸ್ ಫಾರ್ ವಿಟಮಿನ್ ಎ. ವಿಟಮಿನ್ ಡಿ ವಿಲ್ ಕಾಸಸ್ ರಿಕೆಟ್ಸ್, ನೆನಪಿದೆಯಾ, ರಿಕೆಟ್ಸ್ ಅಂತ ಹೇಳಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ದ 2 forms ಆಫ್ ಡಿ ಗ್ಲುಕೋಪೈರನೋಸ್ ಆರ್ ಕಾಲ್ಡ್ ಆಸ್, ರಿಮೆಂಬರ್, ಡಿ ಗ್ಲುಕೋಸ್ ಪೈರನೋಸ್ ಆರ್ ಡಿಫರೆಂಟ್ ಇನ್ C1 ಪೊಸಿಷನ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಆನೋಮರ್ಸ್. C1 ಆನೋಮರ್ಸ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಬೇಸ್ ನಾಟ್ ಪ್ರೆಸೆಂಟ್ ಇನ್ DNA. ನಾನು ಆಲ್ರೆಡಿ ನಿಮಗೆ ಹೇಳಿದೆ, DNA ಯಾವುದಿದೆ, RNA ಯಾವುದಿದೆ, ಅದು ಆ ರೀತಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿ. ಸೊ ಇದರಲ್ಲಿ ಆನ್ಸರ್ ಇಸ್ ಯುರಾಸಿಲ್. RNA ಪ್ರೆಸೆಂಟ್ ಇದೆ ಯುರಾಸಿಲ್, DNA ಯುರಾಸಿಲ್ ಪ್ರೆಸೆಂಟ್ ಇಲ್ಲ. 2018 ಕೇಳಿರುವಂಥದ್ದು. ನೆಕ್ಸ್ಟ್ 13 ಕ್ವಶನ್ ನೋಡಿ, ದ ಗ್ಲೈಕೋಸೈಡಿಕ್ ಲಿಂಕೇಜ್ ಇನ್ವಾಲ್ಡ್ ಇನ್ ದ ಲಿಂಕಿಂಗ್ ದ ಗ್ಲುಕೋಸ್ ಯೂನಿಟ್ಸ್ ನ ಅಮೈಲೋಸ್ ಪಾರ್ಟ್. ಸೊ ಅಮೈಲೋಸ್ ಅಂತ ಕೊಟ್ಟಿದ್ದಾರೆ. ಅಮೈಲೋಸ್ ಅಂತ ಇದೆ ಅಂತಂದ್ರೆ ಅದರಲ್ಲಿ ಅಲ್ಫಾ ಲಿಂಕೇಜ್ ಇರ್ತದೆ, ನೆನ್ಪಿಟ್ಕೊಳ್ಳಿ. C1 C4 ಅಲ್ಫಾ ಲಿಂಕೇಜ್ ಇಸ್ ದ ಆನ್ಸರ್ ಫಾರ್ ದಿಸ್. ಇದೆಲ್ಲ ಫ್ಯಾಕ್ಚುಯಲ್ ಕ್ವಶನ್, ಇಮಿಡಿಯೇಟ್ ನೆನಪಾಗಬೇಕಂದ್ರೆ ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡಿರಿ. ಓಕೆ, ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ ಏನಿದೆ, ಸೊ ಈ ಗ್ಯಾಲಕ್ಟೋಸ್ ಯಾವುದ್ರಲ್ಲಿದೆ, ಗ್ಲುಕೋಸ್ ಯಾವುದ್ರಲ್ಲಿದೆ, ಸುಕ್ರೋಸ್ ಅಂತಂದ್ರೆ ಯಾವ್ಯಾವ್ದು ಇರ್ತದೆ, ಇವನ್ನೆಲ್ಲ ಒಂದು ಲೀಸ್ಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗ್ತದೆ. ಈ ನ್ಯೂಕ್ಲಿಕ್ ಆಸಿಡ್, ದ ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿಂಟ್ ಟುಗೆದರ್ ಬೈ ಅಂತ ಇದೆ. ಸೊ ಜಾಯಿಂಟ್ ಟುಗೆದರ್ ಬೈ ಫಾಸ್ಫೋಡೈಸ್ಟರ್ ಲಿಂಕೇಜ್, ಬಹಳ ಇಂಪಾರ್ಟೆಂಟು. ಫಾಸ್ಫೋಡೈಸ್ಟರ್ ಲಿಂಕೇಜ್ ವಿಲ್ ಪ್ರೆಸೆಂಟ್ ಬಿಟ್ವೀನ್ ನ್ಯೂಕ್ಲಿಯೋಟೈಡ್. Then next question is, which of the following is water insoluble ಅಂತ ಇದೆ. ಸೊ ನೋಡಿ, ವಿಟಮಿನ್ ಸಿ ಇಸ್ ವಾಟರ್ ಸಾಲ್ಯುಬಲ್, ಗ್ಲೈಸಿನ್ ಆಲ್ಸೋ, ಅಮೈಲೋಸ್ ಆಲ್ಸೋ. ವಾಟರ್ ಇನ್ಸಾಲ್ಯುಬಲ್ ಯಾವುದು ಅಂತಂದ್ರೆ ಫೈಬ್ರಸ್ ಪ್ರೋಟೀನ್. ಫೈಬ್ರಸ್ ಪ್ರೋಟೀನ್ ಇಸ್ ವಾಟರ್ ಇನ್ಸಾಲ್ಯುಬಲ್. ವಿಟಮಿನ್ ದಟ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್ ಆಫ್ ಬ್ಲಡ್, ಡೈರೆಕ್ಟ್ ಕ್ವಶನ್ ಇದು. ಆನ್ಸರ್ ಇಸ್ ವಿಟಮಿನ್ ಕೆ. ವಿಟಮಿನ್ ಕೆ which will helps in clotting of blood. So then which of the following vitamin not stored in the adipose tissue? Not stored in the adipose tissue. Adipose tissue ದಲ್ಲಿ ಸ್ಟೋರ್ ಇಲ್ಲದೆ ಇರೋದು ಯಾವುದು ಅಂತಂದ್ರೆ B6, ನೆನ್ಪಿಟ್ಕೊಳ್ಳಿ. B6 is the answer for this. Then hypothyroidism is caused by the deficiency of, so thyroxine, remember. ಸೊ ಹೈಪೋ ಅಂತಂದ್ರೆ ಅಯೋಡಿನ್ ಕಂಟೆಂಟ್ ಬಾಡಿಯಲ್ಲಿ ಕಡಿಮೆ ಆಗೋದು. ಹೈಪರ್ ಅಂದ್ರೆ ಜಾಸ್ತಿ, ಹೈಪೋ ಅಂದ್ರೆ ಕಡಿಮೆ. ಯಾವ ಒಂದು ಹಾರ್ಮೋನ್ ಇಂದ ಇದು ಆಗ್ತದೆ ಅಂತಂದ್ರೆ ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಇಂದ. ಯಾಕಂದ್ರೆ ಥೈರಾಕ್ಸಿನ್ ಇಸ್ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್, ರೈಟ್. ಸೊ ದಟ್ ಈಸ್ 2020 ಕೇಳಿರುವಂಥ ಕ್ವಶನ್. ಇನ್ನು 2020 ಇನ್ನೊಂದು ಕ್ವಶನ್, C1 C4 ಗ್ಲೈಕೋಸೈಡಿಕ್ ಬಾಂಡ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಅಂತ ಇದೆ, ರೈಟ್.
ಸೊ ಇದರಲ್ಲಿ ನೋಡಿ ಲ್ಯಾಕ್ಟೋಸಲ್ಲಿ ನಿಮಗೆ ಇಫ್ ಯು ರಿಮೆಂಬರ್ C1C4 ಗ್ಲೈಕೋಸೈಡಿಗೆ ಲಿಂಕೇಜ್ ಇದೆ, ಮಾಲ್ಟೋಸಲ್ಲೂ ಕೂಡ C1C4 ಇದೆ. ಸೊ ಇದರಲ್ಲಿ ಬೀಟಾ ಇರ್ತದೆ, ಇದರಲ್ಲಿ ಅಲ್ಫಾ ಇರ್ತದೆ ಮಾಲ್ಟೋಸಲ್ಲಿ. ಸ್ಟಾರ್ಚಲ್ಲೂ ಕೂಡ C1C4 ಇದೆ. C1C4 ಇಲ್ಲದೆ ಇರೋದು ಅಂತಂದರೆ ದಟ್ ಈಸ್ ಸುಕ್ರೋಸ್. ರಿಮೆಂಬರ್, ದಟ್ ಈಸ್ ಸುಕ್ರೋಸ್. ಯಾಕಂದರೆ ಇದರಲ್ಲಿ ಪ್ರೆಸೆಂಟ್ ಇರೋದು C1 ಮತ್ತು C2 ಗ್ಲೈಕೋಸೈಡಿಗೆ ಲಿಂಕೇಜ್. RNA and DNA are chiral molecule, ಅಂದರೆ one carbon surrounded by 4 different. Their chirality is due to the presence of ಅಂತ ಇದೆ 2021 ಅಲ್ಲಿ ಕೇಳಿರುವಂಥದ್ದು. ಸೊ chirality is due to remember D sugar component. ಶುಗರ್ ಕಂಪೋನೆಂಟ್ ಅಲ್ಲಿ ಏನಿದೆ ಡಿಆಕ್ಸಿರೈಬೋಸ್ ಇರಬಹುದು ಅಥವಾ ಡಿ ರೈಬೋಸ್ ಇರಬಹುದು. ದಟ್ ಈಸ್ chiral molecule. Hence the answer for this question is A. In 21, primary structure in nucleic acid chain contains bases in the chain which complementary to this chain ಅಂತ ಇದೆ. Always remember ATGC concept. ATGC concept ಹೌದಾ? ಸೊ ATGC ಅಂತಂದರೆ ಇಲ್ಲಿ G ಇದ್ದರೆ ಇದರಲ್ಲಿ T ಇರಬೇಕು, ಸಾರಿ C ಇರಬೇಕು ಹೌದಾ? ಸೊ ಇದರಲ್ಲಿ G ಇದ್ದರೆ ಇದರಲ್ಲಿ C ಇರಬೇಕು, ಇದರಲ್ಲಿ A ಇದ್ದರೆ ಅದರಲ್ಲಿ T ಇರಬೇಕು. ಹಾಗಾದರೆ ಆನ್ಸರ್ ಒಂದೇ ಉಳಿದಿರೋದು. ಸೊ CTACG ಬಿಕಾಸ್ ಇಟ್ ಇಸ್ GATGC ಹೌದಾ? ATGC ನೆನ್ಪಿಟ್ಕೊಳ್ಳಿ, DNA ATGC ನೆನ್ಪಿಟ್ಕೊಳ್ಳಿ, ರೈಟ್? ಸೊ ನೆಕ್ಸ್ಟ್ ಕ್ವಶನ್ and the last question it is nucleic acid whether DNA or RNA gives on complete hydrolysis 2 purine bases, 2 pyrimidine bases, a pentose sugar and phosphoric acid, nucleotide which are intermediate product in the hydrolysis. Nucleotides which are intermediate product in the hydrolysis contains. See nucleotide ಅಲ್ಲಿ ಏನೇನು ಇರ್ತದೆ? ಸೊ ನ್ಯೂಕ್ಲಿಯೋಟೈಡ್ ಅಲ್ಲಿ ಫಾಸ್ಫೇಟ್ ಇರ್ತದೆ, ಶುಗರ್ ಇರ್ತದೆ ಮತ್ತು ನೈಟ್ರೋಜನಸ್ ಬೇಸ್ ಇರ್ತದೆ ಹೌದಾ? ಪ್ಯೂರಿನ್ ಆರ್ ಪಿರಮಿಡಿನ್ ಬೇಸ್, ಪೆಂಟೋಸ್ ಶುಗರ್ ಆ್ಯಂಡ್ ಆರ್ಥೋಫಾಸ್ಫೋರಿಕ್ ಆಸಿಡ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ಸೊ ದೀಸ್ ಆರ್ ದ 22 ಕ್ವಶನ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ದ ಕ್ವಿಕ್ ಸಿನಾಪ್ಸಿಸ್. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಪಾಲಿಮರ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣಂತೆ. ಪಾಲಿಮರ್ಸ್ ಆ್ಯಂಡ್ ಕೆಮಿಸ್ಟ್ರಿ ಲೈಫ್ ಎರಡೇ ಚಾಪ್ಟರ್ ಸೆಕೆಂಡ್ PUC ಉಳಿದಿದ್ದು, ಅದಾದಮೇಲೆ ಫಸ್ಟ್ PUCಯನ್ನು ಸ್ಟಾರ್ಟ್ ಮಾಡೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.